ಶಿವಮೊಗ್ಗದ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ದೊರೆತಿದ್ದು, ಸಾರ ಹಾಕುವ ಮೂಲಕ ಧಾರ್ಮಿಕ ವಿಧಿವಿಧಾನ ಆರಂಭಗೊಂಡಿವೆ. ಪ್ರಸಿದ್ಧ ಶಿವಮೊಗ್ಗದ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ಫೆಬ್ರವರಿ 24ರಿಂದ 28ರವರೆಗೆ ಅತ್ಯಂತ ಸಡಗರದಿಂದ ನಡೆಯಲಿದೆ. ಜಾತ್ರೆಯ ಹಿನ್ನೆಲೆ ಸಾರ ಹಾಕುವ ಕಾರ್ಯಕ್ರಮವು ನಡೆಯಿತು. ಸಮಿತಿಯ ಅಧ್ಯಕ್ಷರಾದ ಎಸ್.ಕೆ. ಮರಿಯಪ್ಪ ಮತ್ತು ಪ್ರಧಾನ ಕಾರ್ಯದರ್ಶಿ ಎನ್. ಮಂಜುನಾಥ್ ಅವರು ಡೋಲು ಬಾರಿಸುವ ಮೂಲಕ ಜಾತ್ರೆಗೆ ಚಾಲನೆ ನೀಡಿದ್ದು, ಆಟೋ ರಿಕ್ಷಾಗಳ ಮೇಲೆ ಪೋಸ್ಟರ್ ಅಂಟಿಸುವ ಮೂಲಕ ಪ್ರಚಾರ ಕಾರ್ಯವು ಆರಂಭಗೊಂಡಿದೆ. ಸಮಿತಿ ವತಿಯಿಂದ ಇವತ್ತು ಸಾರ ಹಾಕ್ತಾ ಇದ್ದೇವೆ. ನಗರದಾದ್ಯಂತ ಎಲ್ಲ ಭಕ್ತರು ಬೆಳಗ್ಗೆ ಇಲ್ಲಿಂದ ಸಾರ ಹಾಕುವುದು ಎಂದರೆ ಅದು ದೇವಿಯ ಹೆಸರಿನಲ್ಲಿ ಇಡೀ ನಗರಕ್ಕೆ ವಿಧಿಸಲಾಗುವ ಒಂದು ಪವಿತ್ರ ಆಜ್ಞೆಯಾಗಿದೆ. ಜಾತ್ರೆಯ ಅವಧಿಯಲ್ಲಿ ಯಾವುದೇ ವಿಘ್ನಗಳು ಎದುರಾಗದಂತೆ ಮತ್ತು ಊರಿನ ಜನತೆಗೆ ಯಾವುದೇ ಸಂಕಷ್ಟಗಳು ಬರದಂತೆ ತಡೆಯಲು ಈ ಗಡಿ ನಿರ್ಣಯದ ಪದ್ಧತಿಯಾಗಿದೆ. ಕೆಳದಿ ಅರಸರ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಈ ಸಂಪ್ರದಾಯವನ್ನು ಇಂದಿಗೂ ಮುಂದುವರಿಸಿಕೊಂಡು ಹೋಗಲಾಗುತ್ತಿದೆ. ಸಾರ ಹಾಕಿದ ನಂತರ ಗ್ರಾಮಸ್ಥರು ಊರು ಬಿಟ್ಟು ಹೋಗದಂತೆ ಮತ್ತು ಹೊರಗಿನವರು ಅಶುದ್ಧತೆಯಿಂದ ಬರದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತದೆ. ಮಾರಿಕಾಂಬಾ ಜಾತ್ರೆ ಇವತ್ತು ಸಾರ ಹಾಕಿದ್ದೀವಿ. ಇಲ್ಲಿಂದ ಒಂದು ವಾರಕ್ಕೆ ಗಾಂಧಿ ಬಜಾರ್ನ ತವರು ಮನೆಯಲ್ಲಿ ಮಾರಿಕಾಂಬೆಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಅದರ ನಂತರ 4 ದಿನಗಳ ಕಾಲ ಗದ್ಗೆಯಲ್ಲಿ ಅಮ್ಮ ಇಲ್ಲಿ ಪ್ರತಿಷ್ಠಾಪನೆಗೊಂಡು ಭಕ್ತಾದಿಗಳಿಂದ ಪೂಜಿಸಲ್ಪಡ್ತಾರೆ. ಈ ಬಾರಿ 10 ಲಕ್ಷಕ್ಕೂ ಹೆಚ್ಚು ಜನ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳೋ ಸಾಧ್ಯತೆ ಇರೋದ್ರಿಂದ ಸಮಿತಿಯವರು ವಿಶೇಷವಾದಂಥ ಎಲ್ಲ ಮುಂಜಾಗ್ರತೆಯನ್ನು ಸಹ ನಾವು ಕೈಗೊಂಡಿದ್ದೀವಿ. ಕುಡಿಯೋ ನೀರಿರ್ಬೋದು, ಹಾಗೆಯೇ ಅಲ್ಲಲ್ಲೇ ಶೌಚಾಲಯಗಳಿರ್ಬೋದು, ಹಾಗೆ ಸ್ವಚ್ಛತೆ ಇರ್ಬೋದು, ಈ ಥರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ನಗರಸಭೆ ಆಯುಕ್ತರು ಈಗಾಗಲೇ 3 ಮೀಟಿಂಗ್ ಮಾಡಿದ್ದಾರೆ. ಹಾಗೆ ಜಾತ್ರೆ ಸಂದರ್ಭದಲ್ಲಿ ಎಲ್ಲೂ ಕರೆಂಟು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ KEBA ಅಧಿಕಾರಿಗಳನ್ನು ಇವತ್ತು ಪೊಲೀಸ್ ಅಧಿಕಾರಿಗಳ ಜೊತೆಗೂ ಸಹ ಚರ್ಚೆ ಮಾಡ್ತೀವಿ. ವಾಹನಗಳು ಎಲ್ಲೂ ದೇವಸ್ಥಾನ ಸುತ್ತಮುತ್ತ ಓಡಾಡೋಕ್ಕೆ ಸಾಧ್ಯತೆ ಇಲ್ಲ. ಪಾರ್ಕಿಂಗು ಬೇರೆ ಬೇರೆ ಕಡೆಗೆ ಎಲ್ಲೆಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆಯವರು ಗುರುತಿಸಿದ್ದಾರೆ. ಅಲ್ಲಿ ವಾಹನ ವ್ಯವಸ್ಥೆಗಳಿರುತ್ತೆ. ಗಾಂಧಿ ಬಜಾರ್ನಲ್ಲಿ ವಿಶೇಷವಾಗಿ ಎಲ್ಲರದ್ದು ಒತ್ತಾಯ ಇದೆ, ಸಾರ್ವಜನಿಕರದ್ದು ಹಾಗೆ ಮಾಧ್ಯಮದವ್ರದ್ದು ಸಹ. ವಿಶೇಷವಾಗಿ ಅಲ್ಲಿ ಅಡಚಣೆ ಆಗದೇ ಇರೋ ರೀತಿಯಲ್ಲಿ ಹೆಚ್ಚು ಸುಲಲಿತವಾಗಿ ಪೂಜೆ ಆಗಂಗೆ ಹಿರಿಯರಿಗೆ ಮತ್ತು ವಿಕಲಚೇತನರಿಗೆ ಅವಕಾಶ ಕೊಡಿಸ್ಕೊಡ್ಬೇಕು ಅನ್ನೋಂಥದ್ದು, ಅದಕ್ಕೂ ಸಹ ಒತ್ತನ್ನು ಕೊಟ್ಟು ಗಾಂಧಿ ಬಜಾರ್ನಲ್ಲಿ ಎಷ್ಟು ಸಾಲು ಮಾಡಿದ್ರೆ ಅನುಕೂಲ ಆಗುತ್ತೆ ಇವನ್ನೆಲ್ಲವನ್ನು ಸಹ ಈಗಾಗಲೇ ಸಮಿತಿ ಚರ್ಚೆ ಮಾಡಿದೆ. ಶಿವಮೊಗ್ಗ ಕೋಟೆ ಮಾರಿಕಾಂಬಾ ಜಾತ್ರೆ ಪ್ರಯುಕ್ತ ಈಗಾಗಲೇ ನಾವು ಸಾರನ್ನು ಹಾಕಿದ್ದೀವಿ. ಇವತ್ತಿನಿಂದ ಶುಭ ಸಮಾರಂಭಗಳನ್ನ ಯಾವುದನ್ನು ನಮ್ಮ ಶಿವಮೊಗ್ಗ ನಗರದಲ್ಲಿ ನಡೆಯೋದಿಲ್ಲ. ನಾವು ಅದ್ರ ಜೊತೆಯಲ್ಲಿ ಯಶಸ್ವಿಯಾಗಿ ನಡೀಲಿಕ್ಕೆ ನಿಮ್ಮಗಳ ಸಹಕಾರ ಮತ್ತು ಶಿವಮೊಗ್ಗ ನಗರದ ಜನತೆಯ ಸಹಕಾರ ಅತಿ ಮುಖ್ಯವಾಗಿದೆ. ಹಾಗಾಗಿ ಯಶಸ್ವಿಯಾಗಿ ನಡೆಯುತ್ತೆ ಅನ್ನೋ ಭರವಸೆ ಅಮ್ಮ ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ. ಆ ಜಾತ್ರೆ ಯಶಸ್ವಿಯಾಗಿ ನಡೆಯುತ್ತೆ. ಕುಸ್ತಿ ಪಂದ್ಯಾವಳಿ ಒಂದು ವಾರ ಬಿಟ್ಟು ಕುಸ್ತಿ ಪಂದ್ಯಾವಳಿ ನಡೆಯುತ್ತೆ ಮಾರ್ಚ್ 6ರಿಂದ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ 5 ದಿವಸನೂ ನಮ್ಮ ಶಿವಮೊಗ್ಗದಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ.
ಎಲ್ಲ ಶಿವಮೊಗ್ಗ ನಗರದ ಜನತೆಗೆ ಶುಭಾಶಯವನ್ನು ಹೇಳ್ತೀನಿ, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಶಸ್ವಿಯಾಗಿ ನಡೀಲಿಕ್ಕೆ ತಾವುಗಳು ನಗರದ ಜನತೆಯ ನಾಗರಿಕರು, ಅಧಿಕಾರಿ ವರ್ಗದವರು ಎಲ್ಲರೂ ನಮಗೆ ಸಹಕಾರ ಕೊಡ್ತಾರೆ ಅನ್ನೋ ದೇವಿಗೆ ಚಿನ್ನದ್ದು 1 kg 600 ಗ್ರಾಮು ಮುಖವಾಡ ಮಾಡಿಸ್ತಾ ಇದ್ದೀವಿ. ಅದೇ ಒಂದು ವಿಶೇಷ. 16 kgದು ಬೆಳ್ಳಿ 16 kgದು ಬೆಳ್ಳಿ ಡೋರ್ನ ಮಾಡಿಸ್ತಾ ಇದ್ದೀವಿ. ಈ ಸರಿ ವಿಶೇಷವಾಗಿ ನಾವು ನಿಮ್ಮಗಳ ಸಹಕಾರದಿಂದ ನಾವು ಯಾರ ಹತ್ರನೂ ಡೊನೇಷನ್ ಎತ್ತಿಲ್ಲ, ಅದು ನಾವು ಡೊನೇಷನ್ ಎತ್ತೋದು ಇಲ್ಲ. ಅಮ್ಮನ ಕಾಣಿಕೆ ಉಂಡಿಯಲ್ಲೇ ಬರೋವಂಥದ್ರಲ್ಲೇ ನಾವು ಹಬ್ಬಗಳನ್ನ ವಿಜೃಂಭಣೆಯಿಂದ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ.